ನ್ಯೂ ಇಯರ್ ಆಫರ್ ಕೇಳ್ತಿದ್ರಲ್ಲ, ಕೊಡ್ತೀನಿ ನೋಡಿ. ಇವಾಗ MVP ಕನ್ನಡ ಚಾನೆಲ್ ಕಡೆಯಿಂದ ಯಾರೇ ಬಂದ್ರು ಸ್ಟ್ರೈಟ್ 1.5 ಲಕ್ಷ ಡಿಸ್ಕೌಂಟ್. ಒಂದಲ್ಲ ಎರಡಲ್ಲ, ಹತ್ತತ್ರ 20 ಎಕರೆ ಮಾಡಿರ್ತಕ್ಕಂಥ ಅತಿ ದೊಡ್ಡ ಪ್ರಾಜೆಕ್ಟ್. 50 ಅಲ್ಲ 100 ಅಲ್ಲ 385 ಸೈಟ್ಗಳಿರುವಂತ ಅತಿ ದೊಡ್ಡ ಲೇಔಟ್ ಇದು. ನಮ್ಮ ಲೇಔಟ್ ಇಂದ ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ 2 ನಿಮಿಷ. SCRR ರಿಂಗ್ ರೋಡ್ ನಮ್ಮ ಲೇಔಟ್ ಇಂದ 15 ನಿಮಿಷ. ನಮ್ಮ ಲೇಔಟ್ ಇಂದ ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು 15 ನಿಮಿಷದಲ್ಲಿ ಸಿಗುತ್ತೆ. ನಮ್ಮ ಲೇಔಟ್ ಅಲ್ಲಿ ಅಮ್ಯುನಿಟೀಸ್ ಕೇಳ್ತೀರಾ? ಎಂಟ್ರೆನ್ಸ್ ಅಲ್ಲಿ ಗ್ರ್ಯಾಂಡ್ ಆರ್ಚ್ ಕೊಟ್ಟಿದೀವಿ. ಎಂಟೈರ್ ಲೇಔಟ್ಸ್ ಗೆ ಸ್ಟ್ರೀಟ್ ಲೈಟ್ಸ್ ಕೊಟ್ಟಿದೀವಿ. ಕರೆಂಟ್ ಕೇಳ್ತೀರಾ? ಅಂಡರ್ ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆ ಇದೆ. ನಮ್ಮ ಲೇಔಟ್ ಅಲ್ಲಿ 6 ಬೋರ್ ಕೊಟ್ಟಿದೀವಿ. ಒಂದು ಓವರ್ ಟ್ಯಾಂಕ್ ಕೂಡ ಇದೆ. 15 ಪಾರ್ಕ್ ಗಳು ಕೊಟ್ಟಿದೀವಿ ಲೇಔಟ್ ಅಲ್ಲಿ. 4ನೇ ತಾರೀಕು ಹೊಸ ವರ್ಷ ರಾಯಲ್ ಟೌನ್ಶಿಪ್ ನ ರಾಯಲ್ ಲಾಂಚ್ ಇದೆ. ಅವತ್ತು ಯಾರೆಲ್ಲ ಬುಕಿಂಗ್ ಮಾಡ್ತೀರಾ ಸ್ಪಾಟ್ ಅಲ್ಲೇ 1.5 ಲಕ್ಷ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಇದೇ ಭಾನುವಾರ 4ನೇ ತಾರೀಕು ನಾನು ಇರ್ತೀನಿ, ನಮ್ಮ ಟೀಮ್ ಅವ್ರು ಎಲ್ಲರೂ ಇರ್ತಾರೆ. ಬೇಗ ಕಾಲ್ ಮಾಡಿ, ಬೇಗ ಬುಕ್ ಮಾಡ್ಕೊಳ್ಳಿ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿಂದ ಸೀದೆ ಹೊಸಕೋಟೆ ಹತ್ರ ಬಂದಿದ್ದೀನಿ. ಹೊಸಕೋಟೆ ಟೋಲ್ಗೇಟ್ ಇಂದ ಸ್ವಲ್ಪ ದೂರದಲ್ಲೇ ಇರ್ತಕ್ಕಂಥ ಒರಾಯನ್ VR ರಾಯಲ್ ಟೌನ್ಶಿಪ್ ಅಂತಕ್ಕಂಥ ಲೇಔಟಿಗೆ ಬಂದಿದ್ದೀನಿ. ಸ್ನೇಹಿತರೆ, ಹತ್ತತ್ರ 20 ಎಕರೆಯಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇದು. ಸುಮಾರು 385 ಸೈಟ್ಗಳಿದ್ದಾವೆ. ಅಂದರೆ ಅಷ್ಟು ದೊಡ್ಡ ಲೇಔಟ್ ಇದು. ಸೊ ಈ ಲೇಔಟಲ್ಲಿ ಯಾರೆಲ್ಲ ಸೈಟ್ ತೊಗೋಬೇಕಂತ ಇದ್ರೋ ವಿಡಿಯೋ ಫುಲ್ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ಸುತ್ತಮುತ್ತ ಡೆವಲಪ್ಮೆಂಟ್ ಏನಿದೆ, ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ, ಲೋನ್ ಆಗುತ್ತಾ, ಏನು ಡಾಕ್ಯುಮೆಂಟ್ ಬರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಉದಯ್ ಸಿಂಹ ಅವ್ರು ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಸೊ ಫುಲ್ ವಿಡಿಯೋ ನೋಡಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಬೆಂಗಳೂರಿಂದ ಸೀದಾ ಹೊಸಕೋಟೆ ಹತ್ರ ಬಂದಿದ್ದೀವಿ. ಹತ್ತತ್ರ 20 ಎಕರೆಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟು. 385 ಸೈಟ್ಗಳಿರ್ತಕ್ಕಂಥ ಲೇಔಟ್. ಹೌದು. ಸೊ ಜಾಸ್ತಿ ಸಮಯ ವೃತ್ತ ಮಾಡೋದು ಬೇಡ ಸರ್, ಲೇಔಟ್ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಬಿಡೋಣ. ಎಲ್ಲರೂ ಕೂಡ ವಿಡಿಯೋ ನೋಡ್ತಾ ಇದ್ದಾರೆ. ಸೊ ಈಗ ನಾವು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್? ಹೊಸಕೋಟೆ ಹತ್ರ. ಅಂದರೆ ಇದು ಬಂದು ದೊಡ್ಡನಲ್ಲೂರು ಹಳ್ಳಿ ಅಂತ. ಈ ರೋಡ್ ಹಿಂಗೆ ಸ್ಟ್ರೈಟ್ ಹೋದ್ರೆ ಇದು ಹೊಸಕೋಟೆ ಹೈವೇ ಬರುತ್ತೆ. ಈ ರೋಡ್ ಈ ಕಡೆ ವಾಪಸ್ ಹಿಂಗ್ ಹೋದ್ರೆ ಚಿಂತಾಮಣಿ ಹೈವೇ ಬರುತ್ತೆ. ಎರಡಕ್ಕೂ ಮಧ್ಯ ಇರುವಂತ ದೊಡ್ಡನಲ್ಲೂರಹಳ್ಳಿ ಅಂತ ಜಾಗ. ಇದು ದೊಡ್ಡನಲ್ಲೂರಹಳ್ಳಿ ಇದೆ ಅಲ್ವಾ? ಇದೇ ದೊಡ್ಡನಲ್ಲೂರಹಳ್ಳಿ ಜಾಗದಲ್ಲಿ ಇರ್ತಕ್ಕಂಥದ್ದು ಈ ಲೇಔಟ್. ಹೌದು, ಒರಾಯನ್ VR ರಾಯಲ್ ಟೌನ್ಶಿಪ್ ಅಂತ ಲೇಔಟ್. ಸರ್, ಹಾಗಾದ್ರೆ ಲೇಔಟ್ ಒಳಗಡೆ ಏನೆಲ್ಲ ಅಮ್ಯುನಿಟೀಸ್ ಇದೆ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಡಾಕ್ಯುಮೆಂಟ್ ಏನು, ಪ್ರತಿಯೊಂದು ಡಿಸ್ಕಷನ್ ಮಾಡ್ತಾ ತಿಳಿಸ್ತಾ ಹೋಗೋಣ ಸರ್. ಡೆಫಿನೆಟ್ಲಿ. ಓಕೆ ಸರ್, ಈಗ ಒರಾಯನ್ ರಾಯಲ್ VR ಟೌನ್ಶಿಪ್ ಅಂತಕ್ಕಂಥ ಲೇಔಟಿಗೆ ಬಂದಿದ್ದೀವಿ ಸರ್. ಹೌದು. 20 ಎಕರೆಲ್ಲಿ ಮಾಡಿದ್ದೀರಾ. 385 ಸೈಟ್ಗಳಿದ್ದಾವೆ. ಹೌದು. ಸೊ ಯಾವ್ಯಾವ ಡೈಮೆನ್ಷನ್ ನೋಡ್ಬೋದು ಸರ್ ಇಲ್ಲಿ? ಇಲ್ಲಿ ನಿಮಗೆ ಆಡ್ ಡೈಮೆನ್ಷನ್ ಅಂದ್ರೆ 800-900 ಸ್ಕ್ವೇರ್ ಫೀಟ್ ಕೂಡ ಇದೆ. ಓಕೆ. 1200 30-40 ಸೈಟ್ಗಳಿದೆ. 30-50 1500 ಸ್ಕ್ವೇರ್ ಫೀಟ್ ಸೈಟ್ ಇದೆ. ಅದು ಬಿಟ್ಟರೆ ನಾರ್ಮಲ್ ಆಡ್ ಡೈಮೆನ್ಷನ್ 1800 ಅಡಿ, 2000 ಅಡಿ, 30-40 ಇದೆ, 30-50 ಇದೆ, 30-60 ಇದೆ, 40-60 ಇದೆ. ಹೌದು. ಸೊ ಎಲ್ಲ ಡೈಮೆನ್ಷನ್ ಅಲ್ಲೂ ಇದೆ. ಎಲ್ಲ ಡೈಮೆನ್ಷನ್. ಯಾವ್ಯಾವ ಫೇಸಿಂಗ್ ಅಲ್ಲಿ ನೋಡ್ಬೋದು ಅಂದ್ರೆ ಸರ್? ಈಸ್ಟ್ ಫೇಸಿಂಗು, ವೆಸ್ಟ್ ಫೇಸಿಂಗು, ನಾರ್ತ್ ಫೇಸಿಂಗು, ಸೌತ್ 4 ಫೇಸಿಂಗ್ ಬರುತ್ತೆ. ಮೋಸ್ಟ್ಲಿ ಈಸ್ಟ್ ಅಂಡ್ ವೆಸ್ಟ್ ಜಾಸ್ತಿ ಇದೆ. ಹೌದು. ಸೊ ಮೇನ್ ಡಿಮ್ಯಾಂಡ್ ಯಾವ ಫೇಸಿಂಗ್ ಅಲ್ಲಿ ಕೇಳ್ತಾರೋ ಅದೇ ಫೇಸಿಂಗ್ ಜಾಸ್ತಿ ಇರ್ತಕ್ಕಂಥದ್ದು. ಹೌದು. ಈಸ್ಟ್ ಫೇಸಿಂಗ್ ಸುಮಾರು 100 ಸೈಟ್ಸ್ ಇದೆ. ಓಕೆ. ಸರ್, ಈಗ ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್ ಈ ಲೇಔಟಲ್ಲಿ? ಈ ಲೇಔಟಲ್ಲಿ ನಿಮಗೆ ನೀವು ನೋಡ್ದಂಗೆ 14 ಪಾರ್ಕ್ ಇದೆ. 14 ಪಾರ್ಕ್ ಬರುತ್ತೆ. ಆಮೇಲೆ ಓವರ್ ಹೆಡ್ ಟ್ಯಾಂಕ್ ಫೆಸಿಲಿಟಿ ಆಗಲೇ ಇದೆ. ಇದು ಎಲೆಕ್ಟ್ರಿಸಿಟಿ ಆಗಲೇ ರೆಡಿ ಇದೆ. ಓಕೆ. ನೀವು ನೋಡ್ದಂಗೆ ಆಗಲೇ ಲೇಔಟಲ್ಲಿ ಒಂದು ಮನೆ ಬಂದು ಜನ ವಾಸ ಇದ್ದಾರೆ. ಇನ್ನೊಂದು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ. ಸ್ಟ್ರೀಟ್ ಲೈಟ್ಸ್ ಎಲ್ಲ ಆಗೋಗಿದೆ. 14 ಪಾರ್ಕ್ ಅವಶ್ಯಕತೆ ಇದೆಯಾ? 23 ಎಕರೆ ಜಾಗದಲ್ಲಿ ಮಾಡಿರೋದು ಸರ್. ಬೇಕೇ ಬೇಕು. ಹೌದು. ಒಂದೊಂದು ಲೇನ್ಗೆ ಒಂದೊಂದು ಪಾರ್ಕ್ ಲೆಕ್ಕ. ಓಕೆ. ಸೊ ಹಾಗಾಗಿ 14 ಪಾರ್ಕ್ಗಳನ್ನ ಕೊಟ್ಟಿದ್ದೀರಾ 385 ಸೈಟ್ಗಳಿಗೆ. ಹೌದು. ಸೊ ರೋಡ್ ಎಷ್ಟು ಫೀಟ್ ಕೊಟ್ಟಿದ್ದೀರಾ? ಇದು ಎಂಟ್ರೆನ್ಸ್ ಇಂದ ನಿಮಗೆ 60 ಅಡಿ ರೋಡ್ ಬರುತ್ತೆ. ಓಕೆ. ಸಬ್ ರೋಡ್ಸ್ ಒಳಗಡೆ ಹೋಗ್ತಾ 30 ಫೀಟು ಇದೆ, 40 ಫೀಟು ಇದೆ. ಓಕೆ. ಮೇನ್ ರೋಡ್ 60 ಫೀಟು, ಒಳಗಡೆ 40 ಫೀಟ್, 30 ಫೀಟು ಕೊಟ್ಟಿದ್ದೀರಾ. ಹೌದು. ಸೈಟ್ ನಂಬರ್, ಡಿಮಾರ್ಕೇಶನ್ ಎಲ್ಲ ರೆಡಿ ಇದೆ. ಎಲ್ಲ ರೆಡಿ ಇದೆ. ಸೊ ನೀರಿನ ಕೂಡ ಅನುಕೂಲತೆ ಇದೆ. ಆಲ್ರೆಡಿ ರನ್ನಿಂಗ್ ಇದೆ. ಓಕೆ. ಸ್ಟ್ರೀಟ್ ಲೈಟ್ಸ್ ಎಲ್ಲ ರೆಡಿ ಇದೆ. ಮತ್ತೆ ಆಲ್ಮೋಸ್ಟ್ ಎಂಟ್ರೆನ್ಸ್ ಈ ಫುಟ್ಪಾತ್ ಸೈಡ್ ಎಲ್ಲ ನೋಡ್ತಾ ಇರ್ಬೋದು, ಗ್ರೀನರಿ ಗಿಡಗಳನ್ನೆಲ್ಲ ಹಾಕಿದ್ದಾರೆ. ಹೌದು. ಸೊ ಮಿನಿ ಗಾರ್ಡನ್ ತರ ನೋಡ್ಬೋದು. ಹೌದು. ಸೊ ಮತ್ತೆ ಇನ್ನೇನಿದೆ ಸರ್ ಅಮ್ಯುನಿಟೀಸು? ನಿಮಗೆ ಈ ಲೇಔಟಲ್ಲಿ ಸ್ಪೆಷಲಿ ಸುತ್ತಮುತ್ತ ಯಾವುದೇ ಲೇಔಟಲ್ಲೂ ಆಗಿಲ್ದಲೇ ಇರೋಂಥದ್ದು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಕೊಡ್ತಾ ಇರೋದು. ಕ್ಲಬ್ ಹೌಸ್ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲು, ಯೋಗ ಸೆಂಟರ್, ಎಲ್ಲ ಥರ ಅಮ್ಯುನಿಟೀಸ್ ಬರ್ತಾ ಇದೆ. ಅಪ್ಕಮಿಂಗ್ ಇದೆಲ್ಲ ಅಪ್ಕಮಿಂಗ್. ಹೌದು. ಓಕೆ. ಸೈಟ್ಗಳಲ್ಲೆಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಲ್ಲ ಒಂದು 2-3 ಮನೆಗಳು ಬರೋ ಅಷ್ಟರಲ್ಲಿ ಇದೆಲ್ಲ ಅಮ್ಯುನಿಟೀಸು ಕಂಪ್ಲೀಟ್ ಆಗ್ಬಿಡುತ್ತೆ. ಓಕೆ. ಸೊ ಒಂದು ಏನು ಬೇಸಿಕ್ ಕಮ್ಯುನಿಟೀಸ್ ಕೊಡಬೇಕು ಅದಕ್ಕಿಂತ ಮೀರಿ ಪ್ಲಾನ್ ಮಾಡಿದಿರಾ ಈಗ? ಹೌದು. ಕ್ಲಬ್ ಹೌಸ್ಗಳಾಗಿರ್ಬೋದು, ಮತ್ತೆ ಜಿಮ್ ಆಗಿರ್ಬೋದು. ಹೌದು. ಸೊ ಸ್ಪೋರ್ಟ್ಸ್ ಆಕ್ಟಿವಿಟಿ ಏನೇನಿದೆಯೋ ಅದೆಲ್ಲ ಕ್ಲಬ್ ಕೂಡ ಮಾಡ್ಕೊಡ್ತೀರಾ? ಇಂಡೋರ್ ಆ್ಯಂಡ್ ಔಟ್ಡೋರ್ ಆಕ್ಟಿವಿಟೀಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಓಕೆ. ಈಗ ಈ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ ಅಂದರೆ ಏನೆಲ್ಲ ತಗೋಬೋದು ಸರ್? ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ ಅಂದರೆ ನಿಮಗೆ ಮೇಜರ್ಲಿ
ಇದು ಬಂದು ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ. ಹೌದು. ಎಕ್ಸ್ಪ್ರೆಸ್ ಹೈವೇಗೆ ಕನೆಕ್ಟ್ ಆಗುತ್ತೆ. ಓಕೆ. ಈ ಕಡೆ ಚಿಂತಾಮಣಿ ಹೈವೇ ಬರುತ್ತೆ. ಸೊ STRR ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ ಏನು ಕರಿತೀವಿ, ಅದು ಇಲ್ಲಿಂದ ಜಸ್ಟ್ 3.5 ಕಿಲೋಮೀಟರ್ಸ್ ಅಲ್ಲಿ ಇದೆ. ಓಕೆ. ಸೊ ಮೇಜರ್ ಅಪ್ರಿಸಿಯೇಷನ್ ಬರೋದೇ ನಿಮ್ಗೆ ಅದೆಲ್ಲ ಬಂದ್ಮೇಲೆ. ಓಕೆ. ಎಕ್ಸ್ಪ್ರೆಸ್ ಹೈವೇ ಒಂದು ರೆಡಿ ಆಗ್ಬಿಟ್ರೆ, ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ರೆಡಿ ಆಗ್ಬಿಟ್ರೆ ಡಬಲ್ ದ ಪ್ರೈಸ್, ಡಬಲ್ ದ ಮಕ ಅಂತ. ಅದೇ ಆಫರು, ಅದೇ ಡೆವಲಪ್ಮೆಂಟು. ಖಂಡಿತ. ಸೊ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಡಬಲ್ ಅಲ್ವಾ? ಹೌದು ಸರ್. ಏನು ಡಾಕ್ಯುಮೆಂಟ್ ಬರುತ್ತೆ ಇದು ಲೇಔಟು, ಏನು ಅಪ್ರೂವಲ್? ಇದು ಬಂದು BMRDA ಬರುತ್ತೆ. ನಮಗೆ ಗೊತ್ತಿರೋಂಗೆ ಇಲ್ಲಿ ನರಸಾಪುರವರೆಗೂ ಎಲ್ಲ ಬೆಂಗಳೂರು ಲಿಮಿಟ್ಸ್ನೇ. ಸೊ ಇದು ಹೊಸಕೋಟೆನೂ ಬೆಂಗಳೂರು ಲಿಮಿಟ್ಸ್ಗೆ ಬರುತ್ತೆ. ಸೊ BMRDA ಬರುತ್ತೆ. ಇಂಡಿವಿಜುವಲ್ ಎಲೆಕ್ಟ್ರಾನಿಕ್ ಏಕಾತ ಇದೆ. ಓಕೆ. ಪ್ಲಸ್ ಮೇಜರ್ ಥಿಂಗ್ ಎಲ್ಲರೂ ಈ ನಡುವೆ ಕೇಳೋ ಅಂತ ರೇರಾ. ಹೌದು. ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಆಕ್ಟ್ ಅಂತ ಏನು ಹೇಳ್ತೀವಿ. ದಿಸ್ ಪ್ರಾಜೆಕ್ಟ್ ಇಸ್ ರೇರಾ ರಿಜಿಸ್ಟರ್ಡ್, ರೇರಾ ಸರ್ಟಿಫೈಡ್. ಓಕೆ. ಅಪ್ ಟು ಡೇಟ್ ರೇರಾ ಸರ್ಟಿಫಿಕೇಟ್ ಸಮೇತ ಇದೆ. BMRDA ಅಪ್ರೂವ್ಡು, ಸೊ STRR ಅಪ್ರೂವ್ಡು, ಮತ್ತೆ ರೇರಾ ಅಪ್ರೂವ್ಡು. ರೇರಾ ಇಷ್ಟು ಅಪ್ರೂವ್ಡ್ ಆಗಿದೆ. ಹೌದು. STRR ಅಪ್ರೂವ್ಡ್ ಆಗಿದೆ ಇದು. ಹೌದು. STRR ಅಪ್ರೂವಲ್ ಕೂಡ ಇದೆ. ಸೊ ರೇರಾ ಅಪ್ರೂವ್ಡ್ ಇದೆ. ಹೌದು ಸರ್. ಡಾಕ್ಯುಮೆಂಟ್ ಖಾತಾ ಇದೆ, ಎಲೆಕ್ಟ್ರಾನಿಕ್ ಖಾತಾ, ಎಲೆಕ್ಟ್ರಾನಿಕ್ ಖಾತಾ. ಇಂಡಿವಿಜುವಲ್ ಸೈಟ್ಗೆ ಆಗಲೇ ಖಾತಾ ರೆಡಿ ಇದೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್. ಟೋಟಲ್ 385 ಸೈಟಲ್ಲಿ ಹತ್ರ 120 130 ಸೈಟ್ ಆಗಲೇ ರಿಜಿಸ್ಟರ್ ಆಗೋಗಿದೆ. ಓಕೆ. ಓಕೆ. ರಿಮೈನಿಂಗ್ ಒಂದು 200 ಸೈಟ್ಸ್ ಇನ್ನು ಸೆಲೆಬಲ್ ಇರೋದು. ಇನ್ನು 200 ಸೈಟ್ಸ್ ಮಾತ್ರ. ಓಕೆ ಸರ್. ಎಲ್ಲ ಅಮ್ಯುನಿಟೀಸ್ ಕೊಟ್ಟು, ಸೊ ಆಲ್ಮೋಸ್ಟ್ ಸುತ್ತಮುತ್ತ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿದೆ, ಮತ್ತು ಎಲ್ಲ ಡಾಕ್ಯುಮೆಂಟು ಕೂಡ A ಗ್ರೇಡ್ ಡಾಕ್ಯುಮೆಂಟ್ಸೇ ಅಪ್ರೂವ್ಡ್ ಇರ್ತಕ್ಕಂಥ ಲೇಔಟ್ ಇದು ಅಲ್ವಾ? ಎಸ್. ಸೊ ಏನು ರೇಟ್ ಕೊಟ್ಟು ಪಡ್ತಾ ಇದ್ದೀರಾ ಸರ್? ತುಂಬ ಇಲ್ಲಿ ಸರೌಂಡಿಂಗ್ ಎಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ 3,800 ಇಂದ 4,000 ರೂಪಾಯಿವರೆಗೂ ಓಡ್ತಾ ಇದೆ. ಓಕೆ. 4ನೇ ತಾರೀಕು ಜನವರಿ 4ನೇ ತಾರೀಕು ನ್ಯೂ ಇಯರ್ ಆಫರ್ ಅಂತ ಓಕೆ ಜಸ್ಟ್ 3,450 ರುಪೀಸ್ಗೆ ಲಾಂಚ್ ಮಾಡ್ತಾ ಇದ್ದೀವಿ. 3,450 ರೂಪಾಯಿ. ಹೌದು. 3,450 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಅದರಲ್ಲೂ ನೆಗೋಷಿಯಬಲ್ ಇದೆಯಾ? ಸ್ಲೈಟ್ಲಿ ನೆಗೋಷಿಯಬಲ್. ನಿಮ್ಮ ಚಾನಲ್ ಇಂದ ಬಂದವರಿಗೆ ಸ್ಟ್ರೈಟ್ ಅವೇ 1.5 ಲಕ್ಷ ರೂಪಾಯಿ ಡಿಸ್ಕೌಂಟ್. 1.5 ಲಕ್ಷ ರೂಪಾಯಿ ಸ್ಟ್ರೈಟ್ ಅವೇ 1.5 lakhs ಡಿಸ್ಕೌಂಟ್ MVP ಅವ್ರ ಚಾನಲ್ ಇಂದ ಬಂದವರಿಗೆ. ಸೊ ಅಂದರೆ ಈಗ 30-40 ಸೈಟ್ ಎಷ್ಟಾಗುತ್ತೆ ಸರ್? ಈಗ 41 ಲಕ್ಷ ಆಗುತ್ತೆ. 41 ಲಕ್ಷ. ಅದರಲ್ಲಿ 1.5 ಲಕ್ಷ ಡಿಸ್ಕೌಂಟ್, ಆಲ್ರೆಡಿ 1.5 ಲಕ್ಷ ಡಿಸ್ಕೌಂಟ್ ಹೇಳಿ 41 ಲಕ್ಷ. ಅದರಲ್ಲಿ 1.5 ಲಕ್ಷ ಡಿಸ್ಕೌಂಟ್ ಮಾಡಿ 39.5 lakhsಗೆ ಫೈನಲ್ ಮಾಡಿ ಕೊಡ್ತೀವಿ. ಶೋರಾ? 100% ನಂಬೋದು. ಖಂಡಿತ. 100% ಮಾತಂದ್ರೆ ಮಾತು ಅಷ್ಟೇನಾ? ಅಷ್ಟೇ. ಸೊ ಹಾಗಾಗಿ 1.5 ಲಕ್ಷ ಡಿಸ್ಕೌಂಟ್ ಕೊಟ್ಟೇ ಕೊಡ್ತೀರಾ? ಹೌದು. ಸೊ 3,450 ರೂಪಾಯಿ ಸ್ಕ್ವೇರ್ ಫೀಟ್. ಹಂಗೆ 30-40 1,200 ಸ್ಕ್ವೇರ್ ಫೀಟ್ಗೆ 41,40,000 ರೂಪಾಯಿ ಆಗುತ್ತೆ. ಅದರಲ್ಲಿ 1.5 ಲಕ್ಷ ಮೈನಸ್ ಮಾಡಿದ್ರೆ 39,50,000 50,000ಕ್ಕೆ ಫೈನಲ್ ಸೈಟ್ ಸಿಗುತ್ತೆ ಅಲ್ವಾ ಸರ್? ಅದು ರಿಜಿಸ್ಟ್ರೇಷನ್ ಕಾಸ್ಟ್ ಏನಿದೆ ಎಕ್ಸ್ಟ್ರಾ ಇರುತ್ತೆ, ಅವ್ರು ಪೇ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಗೌರ್ಮೆಂಟ್ ಚಾರ್ಜಸ್ ಅದೆಲ್ಲ ಅದು ಅವ್ರು ಪೇ ಮಾಡಬೇಕು. ಹೌದು. ಈಗ ಬೈಕ್ ತೊಗೊಂಡಿದ್ದೀನಿ ಅಂದ್ರೆ ನನ್ನ ಜವಾಬ್ದಾರಿ ತಾನೆ ರಿಜಿಸ್ಟರ್ ಮಾಡ್ಕೊಳ್ಳೋದು, ನಮ್ಮ ನಿಮ್ಮ ಕಮ್ಯುನಿಕೇಶನ್. ಬಟ್ ಸೈಟ್ ರಿಜಿಸ್ಟ್ರೇಷನ್ ಯಾವಾಗ್ಲೂ ಸೊ ಕ್ಲೈಂಟ್ಸೇ ಮಾಡ್ತಕ್ಕಂಥದ್ದು ಎಲ್ಲ ಕಡೆನೇ ಆಸ್ ಯೂಶುವಲ್ ಅದೇ ಥರ ಮಾಡ್ಕೋಬೇಕಾಗುತ್ತೆ. ಈಗ ಅಡ್ವಾನ್ಸ್ ಬುಕಿಂಗ್ ಎಷ್ಟು ಅಂತ ಇದ್ದೀರಿ ಸರ್? 2 lakhs ಚಾರ್ಜ್ ಮಾಡ್ತೀವಿ ಯೂಶಲಿ ಬುಕಿಂಗ್ ಅಮೌಂಟ್ ಅಂತ. ಓಕೆ. ಇದು ಅಂತ ಹೈ ಬಜೆಟ್ ಪ್ರಾಜೆಕ್ಟ್ಸ್ ಎಲ್ಲ ನಿಮಗೆ ಗೊತ್ತಿರೋ 2 lakhs ಮಿನಿಮಮ್ ತಗೋತೀವಿ. ಈ ಪ್ರಾಜೆಕ್ಟಲ್ಲಿ ನ್ಯೂ ಇಯರ್ ಆಫರ್ ಅಂದ್ಬಿಟ್ಟು ಜಸ್ಟ್ 1 lakh ಬುಕಿಂಗ್ ತಗೋತಾ ಇದ್ದೀವಿ. 1 lakh? ಹೌದು. ಸೊ ಹೊಸ ವರ್ಷದ ಪ್ರಯುಕ್ತ ಯಾರೆಲ್ಲ ಸೈಟ್ನ ಬುಕ್ ಮಾಡ್ಕೋತೀರೋ ಕೇವಲ 1 ಲಕ್ಷಕ್ಕೆ ಸೈಟ್ನ ಬುಕ್ ಮಾಡ್ಕೋಬಹುದು. ಲೀಗಲ್ ಡಾಕ್ಯುಮೆಂಟ್ನ ಇಸ್ಕೊಂಡು ಹೋಗ್ಬೋದು. ಖಂಡಿತ. ಅಲ್ವಾ ಸರ್? ಎಷ್ಟು ದಿನ ಟೈಮ್ ಕೊಡ್ತೀರಾ ಲೀಗಲ್ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ? ಡಿಪೆಂಡ್ಸ್. ಒಬ್ಬೊಬ್ರು ಲಾಯರ್ ಮೇಲೆ ಇದಾಗುತ್ತೆ. ಕೆಲವರು ಲಾಯರ್ ಸ್ವಲ್ಪ ಬಿಸಿ ಇರೋರು ಒಂದು 7 ದಿನ 10 ದಿನ ತಗೋತಾರೆ. ಇನ್ನು ಕೆಲವರು 2-3 days ಅಲ್ಲಿ ಒಪಿನಿಯನ್ ಕೊಟ್ಬಿಡ್ತಾರೆ. ಬಟ್ ಈ ಪ್ರಾಜೆಕ್ಟ್ ಅಲ್ಲಿ ಒಂದೇ ಒಂದು ಏನು ಸ್ಪೆಷಾಲಿಟಿ ಅಂದ್ರೆ, ಯಾವುದೇ ಒಂದು ಅಡ್ವೊಕೇಟ್ ಲೀಗಲ್ ಫಸ್ಟ್ ಡ್ಯೂ ಡಿಲಿಜೆನ್ಸ್ ಮಾಡೋದಕ್ಕೆ ಮುಂಚೆನೇ ರೇರಾ ಸರ್ಟಿಫೈಡ್ ಅಂತ ನೋಡ್ತಾರೆ. ರೇರಾ ಸರ್ಟಿಫೈಡ್ ಅಪ್ ಟು ಡೇಟ್ ಇದೆ ಅಂದ್ರೆ ಲೀಗಲ್ ಬುಕ್ನ ಹಂಗೆ ವಾಪಸ್ ಕೊಟ್ಬಿಡ್ತಾರೆ. ಯಾಕಂದ್ರೆ ರೇರಾ ರಿಜಿಸ್ಟರ್ಡ್ ಪ್ರಾಜೆಕ್ಟ್ ಈಸ್ ಕಾಲ್ಡ್ 100% ಟೈಟಲ್ ಕ್ಲಿಯರ್ ಪ್ರಾಜೆಕ್ಟ್ ಅಂತ. ಸೊ ಅದೊಂದು ಗ್ಯಾರಂಟಿ. ಏನು ರೇರಾ ನಂಬರ್ ಅದನ್ನೆಲ್ಲ ಹಾಕ್ಬಿಟ್ರೆ ಆನ್ಲೈನಲ್ಲಿ ಎಲ್ಲ ಶೋ ಆಗ್ಬಿಡುತ್ತೆ. ಎಲ್ಲಿದೆ, ಎಲ್ಲ ಲೊಕೇಶನ್, ಏನು ಡೀಟೇಲ್ಸ್, ಯಾರು ಓನರು, ಏನು ಎತ್ತ, ಎಲ್ಲ ಪ್ರತಿಯೊಂದು ಕೂಡ. ಹೌದು. ಪ್ಲಸ್ 100 ರಿಜಿಸ್ಟ್ರೇಷನ್ ಮೇಲೆ ಆಗೋಗಿದೆ. 100 ಆಲ್ರೆಡಿ ರಿಜಿಸ್ಟ್ರೇಷನ್ ಸೆಂಚುರಿ ಕಂಪ್ಲೀಟ್ ಆಗೋಗಿದೆ ರಿಜಿಸ್ಟ್ರೇಷನ್. ಓಕೆ. ಹಾಗಾದ್ರೆ 3,450 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಸೊ ಯಾರೆಲ್ಲ ನ್ಯೂ ಇಯರ್ ಬುಕ್ ಮಾಡ್ಕೊತೀರೋ 1.5 ಲಕ್ಷ ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ ಇಷ್ಟು ಹೇಳ್ತಾ ಇದ್ದೀರಾ ಅಲ್ವಾ ಸರ್? ಹೌದು. ಓಕೆ. ಮತ್ತೆ ಏನಾದರೂ ಹೇಳೋದಿದೆಯಾ ಈ ಲೇಔಟ್ ಬಗ್ಗೆ? ಇನ್ನೇನು ಲೇಔಟ್ ಬಗ್ಗೆ ಹೇಳ್ಬೇಕಂದ್ರೆ ಒನ್ ಆಫ್ ದ ಮೋಸ್ಟ್ ಎಕ್ಸ್ಕ್ಲೂಸಿವ್ ಲೇಔಟ್ಸ್ ಅಂತಾನೆ ಹೇಳ್ಬೋದು. ಈ ಸರೌಂಡಿಂಗ್ ಅಲ್ಲಿ ಸುತ್ತಮುತ್ತ ಈ ತರ ಲೇಔಟ್ ಇನ್ನು ಯಾವುದು ಬಂದಿಲ್ಲ. ಮೇನ್ ಏನಂದ್ರೆ ನಮ್ಮ KR ಪುರಮಿಂದ ತುಂಬಾ ಹತ್ರ ಆಗುತ್ತೆ. ನಾವು ಇವಾಗ ಬಂದಾಗ್ಲೂ ಒಂದು 20 minutes ಆಯ್ತಾರೆ ಅಷ್ಟೇ. ರೋಡ್ಗಳು ತುಂಬ ದೊಡ್ಡ ವೈಡ್ ರೋಡ್ಸ್ ಇದೆ. ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಇಲ್ಲಿಂದ ದೊಡ್ಡನಲ್ಲೂರಹಳ್ಳಿ ಅಂತ ಇದು ಬರುತ್ತೆ ವಿಲೇಜು. ಇಲ್ಲೇ ಬಸ್ ಪಾಸ್ ಆಗುತ್ತೆ. ಸೊ ಬಸ್ ಸ್ಟ್ಯಾಂಡ್ ಇದೆ. ಇಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ನಿಮಗೆ ಎಲ್ಲ ಥರನೂ ಸಿಕ್ಬಿಡುತ್ತೆ. ಮೇನ್ ಅಂದರೆ ಹೊಸಕೋಟೆ ಟೋಲ್ ಗೇಟಿಂದ ಸ್ಟ್ರೈಟಾಗಿ ಸ್ವಲ್ಪ ದೂರದಲ್ಲೇ ಬಂದು ಲೆಫ್ಟ್ ತೊಗೊಂಡ್ರೆ ದೊಡ್ಡ ನಲ್ಲೂರಿನಹಳ್ಳಿ ಬರುತ್ತೆ. ಹೌದು. ಆ ದೊಡ್ಡ ನಲ್ಲೂರಿನಹಳ್ಳಿಯಿಂದ ಸ್ವಲ್ಪ ಮುಂದೆ ಇಲ್ಲೇ ಲೆಫ್ಟ್ ಸೈಡ್ ಇರೋದೆ
ವಿ ಆರ್ ರಾಯಲ್ ಟೌನ್ಶಿಪ್ Exactly. ಅಲ್ವಾ ಸರ್? ಎಸ್ ಓಕೆ ಸರ್, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀವಿ. ನೀವು ಹೇಳೋ ಥರ ಡಿಸ್ಕೌಂಟು ಕೊಡ್ತೀರಾ. ಸೊ ನೀವು ಹೇಳೋ ಥರ ಪ್ರತಿಯೊಂದು ಲೀಗಲ್ ಡಾಕ್ಯುಮೆಂಟು ನೀವು 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗ್ ಕೊಟ್ಟು ಈ ಜನವರಿ ಅಂದರೆ ನ್ಯೂ ಇಯರ್ ಆಫರ್ ಅಂತೇಳಿ ನೀವು ಈ ಥರ ಕೊಡ್ತಾ ಇದ್ದೀರಿ. ಹೌದು, 4ನೇ ತಾರೀಕು ಭಾನುವಾರ. ಸೊ ಅಷ್ಟರೊಳಗಡೆ ಬಂದು ಯಾರೆಲ್ಲ ಬುಕ್ ಮಾಡ್ಕೋತಾರೋ ಮಾಡ್ಕೋಬೋದು. ಪ್ರೀ ಬುಕ್ಕಿಂಗ್ ಆಗಲೇ ತಗೋತಾ ಇದ್ದೀವಿ. ಇನ್ನು ಲಾಂಚ್ ನಮಗೆ ಡೇಟ್ ಆ್ಯಕ್ಚುಲಿ ಕನ್ಫರ್ಮ್ ಆಗಿದೆ ಮೊನ್ನೆ ಕನ್ಫರ್ಮ್ ಆಯಿತು. ನಿನ್ನೆ ಇವತ್ತು 2 ದಿನದಲ್ಲಿ ಆಗಲೇ 7 ಬುಕ್ಕಿಂಗ್ಸ್ ತೊಗೊಂಡಿದ್ದೀವಿ. 7 ಬುಕ್ಕಿಂಗ್ಸ್ ತೊಗೊಂಡಿದ್ದೀರಾ? ಓಕೆ. ಸೊ ನೋಡಿದ್ರಲ್ಲ, ಉದಯ ಸಿಂಹ ಸರ್ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ರು. ಸೊ ಯಾರೆಲ್ಲ ಹೊಸಕೋಟೆ ಅಂದರೆ ಬೆಂಗಳೂರು ಹೊಸಕೋಟೆ, ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಮಧ್ಯ ಬರುತ್ತೆ, ಅದು ಅಂದರೆ ಬೆಂಗಳೂರು ಬಾರ್ಡರ್ ಅನ್ಕೋಬೋದು ನಾವೀಗ. ಹೊಸಕೋಟೆ ಟೋಲ್ ಗೇಟ್ ಅಂದರೆ ಬೆಂಗಳೂರು ಬಾರ್ಡರ್ ಅಂತ ಅಲ್ವಾ ಸರ್? ಹೌದು. ಓಕೆ, ಬಾರ್ಡರ್ ಅಂದ್ರೆ ತೀರಾ ಬಾರ್ಡರ್ ಅಲ್ಲಿ ಇನ್ನೂ ದೂರ ಇದೆ. ಹೌದು, ಸೊ ಮುಳಬಾಗ್ಲುವರೆಗೂ ಹೋಗಿದೀವಿ ನಾವು ವಿಡಿಯೋ ಮಾಡೋದಕ್ಕೆ. ಹೌದು ಅಲ್ವಾ ಸರ್? ಅಂಥದ್ರಲ್ಲಿ ಹೊಸಕೋಟೆ ಇನ್ನೂ ವೆರಿ ನಿಯರ್ ಅಂತಾನೆ ಹೇಳ್ಬೋದು. ಅವೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಟೋಲ್ ಗೇಟ್ ಇಂದ ಸ್ವಲ್ಪ ದೂರದಲ್ಲಿ ಇರ್ತಕ್ಕಂಥದ್ದು BMRD ಅಪ್ರೂವ್ಡ್, ರೇರಾ ಅಪ್ರೂವ್ಡ್ ಇರ್ತಕ್ಕಂಥ, ರೇರಾ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಲೇಔಟ್ ಇದು. 385 ಸೈಟ್ಗಳಿದಾವೆ. ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ ಆಗಿ ಕೇವಲ ಇನ್ನು 200 ಸೈಟ್ಸ್ ಮಾತ್ರ ಅವೈಲೇಬಲ್ ಇದೆ. 200 sites, 180 to 200 sites ಅವೈಲೇಬಲ್ ಇದೆ. 30-40, 30-50, 30-60. ಸೊ ಎಲ್ಲ ಡೈಮೆನ್ಷನ್ ಅಲ್ಲಿ ಇದೆ, ಎಲ್ಲ ಫೇಸಿಂಗ್ ಅಲ್ಲೂ ಇದಾವೆ. 800-900 ಸ್ಕ್ವೇರ್ ಫೀಟ್ ಕೂಡ ಇದಾವೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರು ಉದಯ ಸಿಂಹ ಸರ್. ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಪ್ರತಿ ಸೈಟ್ ತೊಗೊಳ್ಳಿ, ಯಾವುದೇ ಲೇಔಟಲ್ಲಿ ಏನೇ ತೊಗೊಳ್ಳಿ ಅದರದ್ದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಮುಂದುವರಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಫಾರ್ ಎಜುಕೇಷನ್ ಪರ್ಪಸ್, ಅಂದರೆ ಎಲ್ಲೇ ತೊಗೊಳ್ಳಿ ವ್ಯವಹಾರ ಮಾಡಿ ಅದರದ್ದೇ ಆಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಅವ್ರ ದುಡ್ಡಿಗೆ ಅವ್ರ ಜವಾಬ್ದಾರಿ ಅಲ್ವಾ ಸರ್? ಖಂಡಿತ. ಓಕೆ. ಸೊ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ ಸರ್. ಇನ್ನೇನು ಇಲ್ಲವಲ್ಲ? ಬ್ಯಾಂಕ್ ಲೋನ್ ಕೂಡ ಆಪ್ಷನ್ಸ್ ಇದೆ. ಖಂಡಿತ 100%. ಎಷ್ಟು ಪರ್ಸೆಂಟೇಜ್ ಮಾಡ್ಕೊಡ್ತೀರಾ? 70 to 75% ಬೇಸ್ಡ್ ಆನ್ ಕಸ್ಟಮರ್ಸ್ ಪ್ರೊಫೈಲ್. 70 to 75% ಬೇಸ್ಡ್ ಆನ್ ಕಸ್ಟಮರ್ಸ್ ಪ್ರೊಫೈಲ್. 70% ನಾವು ಗ್ಯಾರಂಟಿ ಕೊಡ್ಬೋದು. ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಆಗೇ ಆಗುತ್ತೆ. ಖಂಡಿತ ಕೊಡ್ಬೋದು. ಸೊ BMRD ಆಗಿರೋದ್ರಿಂದ ಆಲ್ಮೋಸ್ಟ್ ನ್ಯಾಷನಲೈಸ್ ಬ್ಯಾಂಕ್ ಎಲ್ಲ ಬ್ಯಾಂಕಲ್ಲೂ ಆಗುತ್ತೆ. ಅಂಡ್ ಮೇಜರ್ ನ್ಯಾಷನಲೈಸ್ ಕೆಲವು 2 ಬ್ಯಾಂಕಲ್ಲಿ HDFC ಆಗಿರ್ಬೋದು, ಇದರಲ್ಲೆಲ್ಲ ಆಗಲೇ APF ಅಂತ ಇದೆ, ಅಪ್ರೂವ್ಡ್ ಪ್ರಾಜೆಕ್ಟ್ ಫೈನಾನ್ಸ್ ಅಂತ. ಆ ಬ್ಯಾಂಕಿಂದ ಆಗಲೇ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ ಫೈನಾನ್ಸಿಂಗ್ ಆಗಲೇ ರೆಡಿ ಇದೆ. ಓಕೆ. ಮತ್ತೆ ಈ ಸೈಟ್ಗೆ ನಿಮ್ಮ ವರಾಯನ್ ಗ್ರೂಪ್ಸ್ಗಿಂತ ಪಿಕಪ್ ಡ್ರಾಪ್ ಆಲ್ಮೋಸ್ಟ್ ಕೊಡ್ತಾನೆ ಇರ್ತೀರಿ. ಇಲ್ಲಿಗಿದೆಯಾ ಅವೈಲಬಿಲಿಟಿ? ಖಂಡಿತ. 4ನೇ ತಾರೀಕು ಏನು ಮೆಗಾ ಲಾಂಚ್ ಮಾಡ್ತಾ ಇದೀವಿ. ರಾಯಲ್ ಟೌನ್ಶಿಪ್ನ ರಾಯಲ್ ಆಗಿ ಲಾಂಚ್ ಮಾಡೋಣ ಅಂತ ಇದೀವಿ. ಸೊ ರಾಯಲ್ ಲಾಂಚ್ಗೆ, ನಮ್ಮ ರಾಯಲ್ ಟೌನ್ಶಿಪ್ನ ರಾಯಲ್ ಲಾಂಚ್ಗೆ ಎಲ್ಲ AC ಕ್ಯಾಬ್ಸು, ಕ್ಲೀನ್ ಸ್ಯಾನಿಟೈಸ್ಡ್ AC ಕ್ಯಾಬ್ಸ್, ಡೋರ್ ಟು ಡೋರ್ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಕೊಡ್ತಾ ಇದೀವಿ. ಸೂಪರ್. ಹಾಗಾದ್ರೆ ಈಗ ಈ ಸೈಟ್ ಬೇಕು ಅಂದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿಗೆ ಬರಬೇಕು? ಇಲ್ಲಿ ಕೆಳಗಡೆ ಆಲ್ರೆಡಿ ಮೆನ್ಷನ್ ಮಾಡಿದೀವಿ. ನಂಬರ್ ಮೆನ್ಷನ್ ಮಾಡಿ ಲೇಔಟಿಗೆ ಬರ್ಬೋದಾ ಅಥವಾ ನಿಮ್ಮ ಆಫೀಸಿಗೆ ಬರಬೇಕಾ? ನಮ್ಮ ಆಫೀಸ್ಗೆ ಬಂದರೆ ತುಂಬ ಒಳ್ಳೆಯದು. ನಾವು ಆಫೀಸಿಂದ ಇಲ್ಲಿಗೆ ಬರೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಓಕೆ. ಆಫೀಸಲ್ಲಿ ನಮ್ಮ ಸೇಲ್ಸ್ ಟೀಮ್ ಅವ್ರು ಎನಿ ಟೈಮ್ ಇದ್ದೇ ಇರ್ತಾರೆ. ಎಲ್ಲಿ ಬರುತ್ತೆ ಸರ್ ಆಫೀಸ್? ಅವ್ರು ಬನಶಂಕರಿ ಮೋನೋಟೈಪ್ ಹತ್ರ ನಮ್ಮ ಆಫೀಸ್ ಬರುತ್ತೆ. ಓಕೆ. ICICI ಬ್ಯಾಂಕ್ ಇದೆ, ಅದ್ರ ಮೇಲ್ಗಡೆ 3ನೇ ಫ್ಲೋರ್, 4ನೇ ಫ್ಲೋರ್ ಹಾಗೂ 5ನೇ ಫ್ಲೋರ್, 3 ಫ್ಲೋರು ನಮ್ದು ಒರಾಯನ್ ಗ್ರೂಪ್ಸ್ ಅವ್ರದ್ದೇ ಆಗಿರುತ್ತೆ. ಓಕೆ. ಇನ್ನೆಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ವಲ್ಲ. ಲೋನ್ ಬಗ್ಗೆ ಬೇಕಾ? 70 to 80% ಲೋನ್ ಆಗುತ್ತೆ. ಪ್ರೊಫೈಲ್ ಒಂದು ಚೆನ್ನಾಗಿರಬೇಕು. ಪಿಕಪ್ ನಿಮ್ಮ ಕಡೆಯಿಂದ ಇರುತ್ತೆ. ಈಗ ಬರೋ 4ನೇ ತಾರೀಕು ಭಾನುವಾರ ಮೆಗಾ ಲಾಂಚ್ ಇದೆ. ಸೊ ನಿಮ್ಮ ಟೀಮ್ ಪೂರ್ತಿ ಇಲ್ಲಿರುತ್ತೆ. ಯಾರು ಬೇಕಾದರೂ ಬಂದು ಪಿಕಪ್ ಡ್ರಾಪ್ ನಿಮ್ಮ ಕಡೆ ಇರೋದ್ರಿಂದ ಸೈಟ್ನ ಬುಕ್ ಮಾಡ್ಕೋಬೋದು ಅಲ್ವಾ ಸರ್? ಡೆಫಿನೆಟ್ಲಿ. ಥ್ಯಾಂಕ್ ಯು ಸೊ ಮಚ್ ಸರ್, ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಸೊ ಯಾರಿಗೆಲ್ಲ ಸೈಟ್ ಬೇಕು ಕಾಂಟ್ಯಾಕ್ಟ್ ಮಾಡ್ಬೋದು. ಉದಯ ಸಿಂಹ ಸರ್ ಇರ್ತಾರೆ, ಇವರು ಟೀಮ್ ಕೂಡ ಇರ್ತಾರೆ. ವರಾನ್ ಗ್ರೂಪ್ಸ್ ಕಡೆಯಿಂದ ಈ ಲೇಔಟಲ್ಲಿ ಸೈಟ್ಗಳು ನಿಮಗೆ ಸಿಗ್ತಕ್ಕಂಥದ್ದು 385 ಸೈಟ್ಸ್ ಇದೆ. ಯಾವ್ದು ಬೇಕು, ಯಾವ ಫೇಸಿಂಗಲ್ಲಿ ಬೇಕು, ಯಾವ ಕಡೆ ಬೇಕು ಚೂಸ್ ಮಾಡ್ಕೋಬೋದು. ಆಲ್ರೆಡಿ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಾ, ಇಡೀ ಲೇಔಟ್ನ ತೋರಿಸ್ತಾ ಇದ್ದೀವಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. 60 ಫೀಟು, 40 ಫೀಟು, 30 ಫೀಟು, ಒಂದು 14 ಪಾರ್ಕ್ಗಳಾಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಇರ್ತಕ್ಕಂಥ ಲೇಔಟ್ ಇದು. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.